ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸಡನ್ನಾಗಿ ಸಂಜೆನೇ ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ, ಗೋಕಾಕ್ ಅವರು ವಿಜಯಲಕ್ಷ್ಮಿ ಅಂತ ಅವರು ನನ್ನ ಹತ್ರ ಗಿಡ ಬುಕ್ ಮಾಡ್ಕೊಂಡಿದ್ರು. ಸೇವಂತಿಗೆ, ದಾಸವಾಳ, ಗುಲಾಬಿ ಮಾಡ್ಕೊಂಡಿದ್ರು. ನಾನು ಅಷ್ಟು ಗಿಡ ಕಳಿಸಿದ್ದೀನಿ. ಅವರು ನನಗೆ ಬೆಳಗ್ಗೆ ವಾಟ್ಸಪ್ಪಲ್ಲಿ ಏನಂತ ಕಳಿಸಿದ್ರು, ಒಂದು ಗಿಡ ಬಂದಿಲ್ಲ ಅಂದರು. ಮತ್ತೆ ಇನ್ನೊಂದು ಅವರ್ ಆದಮೇಲೆ ಏನಂದರು, ಇನ್ನೊಂದು ಗಿಡ ಬಂದಿಲ್ಲ, ನನಗೆ 2 ಗಿಡ ರಿಟರ್ನ್ ಕಳಿಸ್ಕೊಡಿ ಅಂದರು. ನಾನು ಮತ್ತೆ ರಿಪ್ಲೈ ಮಾಡಿದೆ ಅವರಿಗೆ, ಮೇಡಮ್ ನೀಟಾಗಿ ಚೆಕ್ ಮಾಡಿ, ನಾನು ಎಲ್ಲ ಗಿಡನೂ ಕಳಿಸಿದ್ದೀನಿ ಅಂತ. ಆಯಿತು, ಇವರು ಗಿಡ ಬಂದಿಲ್ಲ ಅಂತ ಹೇಳಿದ್ರಲ್ವ, ಅದು ಪ್ಯಾಕ್ ಓಪನ್ ಆದಾಗ ನನಗೆ ವೀಡಿಯೋ ಮಾಡಿ ಕಳಿಸ್ಬೋದಿತ್ತಲ್ಲ. ನೋಡಿ ಇದರಲ್ಲಿ ಗಿಡಗಳಿಲ್ಲ ಅಂತ ಯಾಕೆ ಕಳಿಸಿಲ್ಲ ಇವರು. ಆಮೇಲೆ ಸರಿ ಬಿಡು, ಅಕಸ್ಮಾತ್ ಏನಾದರೂ ಮಿಸ್ ಆಗಿದ್ರೆ ಇನ್ನೊಂದು ಸರಿ ಕಳಿಸೋಣ ಬಿಡು ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ. ಅಷ್ಟು ಬೇಗ ಅವರು ಎಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ ಅಂದರೆ, ನಾನು ದುಡ್ಡು ತಗೊಂಡು ಗಿಡನ ಕಳಿಸಿಲ್ವಂತೆ. ಆಮೇಲೆ ಏನಂತ ಕಮೆಂಟ್ ಹಾಕಿದ್ದಾರೆ, ಯಾವುದೋ ಭಿಕ್ಷುಕನಿಗೆ ದುಡ್ಡು ಕೊಟ್ಟಿದ್ದೀನಿ ಅನ್ನೋ ರೀತಿ ತಿಳ್ಕೊತೀನಿ ಅಂತ ಕೇಳಿದ್ದಾರೆ. ಇದುವರೆಗೂ ನಾನು ಯಾರ ಹತ್ರನೂ ದುಡ್ಡು ಇಸ್ಕೊಂಡು ಗಿಡ ಕಳಿಸ್ತೇಲೆ ನಾನು ಇಲ್ಲವೇ ಇಲ್ಲ. ನಾನೇ ಇನ್ನೂ ಹೆಚ್ಚಾಗಿ ಅವರಿಗೆ ಗಿಡಗಳನ್ನ ಕಳಿಸಿದ್ದೀನಿ, ಗೊತ್ತಾಯ್ತಾ. ಅವರು ಒಂದು ಗಿಡ ಬುಕ್ ಮಾಡಿಕೊಂಡ್ರೆ ನಾನು 2 ಗಿಡನ ಕಳಿಸ್ಕೊಟ್ಟಿದ್ದೀನಿ. ಆ ಥರ ಸ್ವಭಾವ ನಂದು. ನನ್ನ ವ್ಯೂವರ್ಸ್ಗಳಿಗೆ ಗೊತ್ತು ನಾನು ಏನು ಅನ್ನೋದ್ರ ಬಗ್ಗೆ ಗೊತ್ತಾಯ್ತಾ. ನನ್ನ ಬಗ್ಗೆ ನಿಮಗೆ ಏನು ಗೊತ್ತು? ಏನೂ ಗೊತ್ತಿಲ್ಲ ನಿಮಗೆ. ಗೊತ್ತಿಲ್ಲದಲ್ಲೇ ಸುಮ್ಮನೆ ಕಮೆಂಟ್ ಎಲ್ಲ ಹಾಕೋಕೆ ಹೋಗಬೇಡಿ. ಕಾಸರಗೋಡವ್ರದ್ದು ಪಾಪ, ಅವರು ಗಿಡ ಅವರು ನೆಗ್ಲೆಕ್ಟ್ ಮಾಡಿರೋದ್ರಿಂದ ಗಿಡ ಅವ್ರಿಗೆ ಸಿಕ್ಕೇ ಇರಲಿಲ್ಲ, ಎಲ್ಲ ಹಾಳಾಗಿತ್ತು. ರಿಟರ್ನ್ ನಾನು ಕಳಿಸ್ಕೊಟ್ಟಿದ್ದೀನಿ, ₹1 ನಾನು ಅವ್ರ ಹತ್ರ ದುಡ್ಡು ತೊಗೊಂಡಿಲ್ಲ. ಆ ಥರ ಸ್ವಭಾವ ನಂದು. ನಿಮಗೇನು ಗೊತ್ತು ನನ್ನ ಬಗ್ಗೆ? ಕಮೆಂಟ್ ಹಾಕೋ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಹಾಕಿ. ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡಿಯೋಕೆ ಹೋಗಬೇಡಿ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ನೀವು ತಪ್ಪು ಮಾಡಿಲ್ಲ ಅಂದರೆ ಫೋನ್ ರಿಸೀವ್ ಮಾಡಿ. ಎಷ್ಟೋ ಜನ ನನಗೆ ಫೋನ್ ಮಾಡಿ, ಅಕ್ಕ ನನ್ನ ಹತ್ರ ದುಡ್ಡಿಲ್ಲ ಗಿಡಗಳಿಗೆ ಕೊಡೋದಕ್ಕೆ, ಆದರೆ ಗಿಡ ಬೆಳೆಸ್ಬೇಕು ಅಂತ ಕೇಳ್ಕೊಂಡಿದ್ದಾರೆ, ಗೊತ್ತಾಯ್ತಾ. ಅಂಥವ್ರಿಗೆ ನಾನು ಫ್ರೀಯಾಗಿ ಗಿಡಗಳನ್ನ ಕೊಟ್ಟಿದ್ದೀನಿ. ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ನಾನು ಗಿಡ ಕಳಿಸ್ದೇ ಇರೋ ಅಷ್ಟು ನನಗೇನು ಅಷ್ಟೊಂದು ದೇವ್ರು ನನಗೆ ಗತಿ ಇಲ್ಲದೆ ಇರೋ ಥರ ಏನೂ ಮಾಡಿಲ್ಲ. ಭಗವಂತ ನನಗೆ ಅಷ್ಟೋ ಇಷ್ಟೋ ತಿನ್ನೋಕೆ ಅನ್ನ ಕೊಟ್ಟಿದ್ದಾನೆ, ಗೊತ್ತಾಯ್ತು. ಎಷ್ಟು ಸತಿ, ಒಂದು 100 ಸತಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮಿಸ್ಟೇಕ್ ಆಗಿರ್ಬೋದು, ಒಂದು ಗಿಡ ಹೋಗ್ದೇ ಇರ್ಬೋದು. ಆ ಒಂದು ಗಿಡ ಹೋಗದೇ ಇರೋದಕ್ಕೆ ಈ ಥರ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರಾ ಹೇಳಿ? ನೀವೇ ಹೇಳಿ. ಅಕಸ್ಮಾತ್ ನನಗೆ ಫೋನ್ ಮಾಡಿ ಕೇಳ್ಬೋದಾಗಿತ್ತಲ್ಲ, ಒಂದು ಗಿಡ ಬಂದಿಲ್ಲ ಕಳಿಸ್ಕೊಡಿ ಅಂತ ಕೇಳ್ಬೋದಾಗಿತ್ತಲ್ಲ. ಅದಕ್ಕೆ ಈ ಥರ ಕಮೆಂಟ್ ಹಾಕ್ತಾರಾ? ಭಿಕ್ಷುಕರು ಅಂತ ಅಷ್ಟೊಂದು ಕೇವಲವಾಗಿ ಮಾತಾಡ್ಬಿಡಿ. ಯಾಕೆಂದರೆ ಒಂದು ರೀತಿ ನೀವು ಭಿಕ್ಷುಕರೇ, ನಾನು ಭಿಕ್ಷುಕಲೇ. ಯಾಕೆಂದರೆ ನಾವೆಲ್ಲರೂ ಒಬ್ಬರ ಹತ್ರ ಒಬ್ಬರು ಭಿಕ್ಷೆ ಬೇಡಲೇಬೇಕು, ಗೊತ್ತಾಯ್ತಾ. ನಾನೊಂಥರ ಭಿಕ್ಷೆ ಬೇಡ್ತೀನಿ, ನೀವೊಂಥರ ಭಿಕ್ಷೆ ಬೇಡ್ತೀರಾ. ಯಾಕೆಂದರೆ ನೀವು ಹೊರಗಡೆ ಎಲ್ಲಾದರೂ ದುಡಿಯೋಕೆ ಹೋಗ್ತೀರಾ ಅಲ್ವಾ, ನೀವು ಅವ್ರ ಹತ್ರ ಭಿಕ್ಷೆ ಬೇಡ್ದಂಗೆ ತಾನೇ. ಅದು ಒಂದು ರೀತಿ ಭಿಕ್ಷೆನೇ ಅಲ್ವಾ. ಇದನ್ನು ಅರ್ಥ ಮಾಡ್ಕೋಬೇಕು. ಮನುಷ್ಯ ಆದನು ಕೈ ಇದೆ ಅಂದ್ಬಿಟ್ಟು ಹೆಂಗೆ ಬೇಕಂಗೆ ಕಮೆಂಟ್ ಹಾಕೋದಲ್ಲ, ಬಾಯಿ ಇದೆ ಅಂದ್ಬಿಟ್ಟು ಹೆಂಗೆ ಬೇಕಂಗೆ ಮಾತಾಡೋದಲ್ಲ. ನೀವು ಹಾಕೋ ಕಮೆಂಟಿಗೆ ನಾನೇನು ತಲೆ ಕೆಡಿಸ್ಕೊಳೋದಿಲ್ಲ. ಭಗವಂತ ನನಗೊಂದು ತುತ್ತ ಅನ್ನಕ್ಕೆ ಎಲ್ಲಾದರೂ ದಾರಿಗೆ ಮಾಡಿ ಕೊಟ್ಟಿರ್ತಾನೆ. ನಾನೇನು ಅನ್ನೋದು ಭಗವಂತನೂ ಗೊತ್ತು. ಗಾರ್ಡನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಯಾಕೋ ಬೇಜಾರಾಗೋಯ್ತು. ಈ ಹಾಳು ಜನ ನಮ್ಮನ್ನು ಬದುಕೋಕ್ಕೆ ಬಿಡೋದಿಲ್ವಲ್ಲ. ಹೆಂಗೋ ನಮ್ಮ ಪಾಡಿಗೆ ನಾವು ಉರಿಯೋ ಬಿಸಿಲಲ್ಲೋ ಮಳೆನಲ್ಲೋ ಕೆಲಸ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ದುಡ್ಕೊಂಡು ಅನ್ನ ತಿಂತಿದ್ರು ನಮ್ಮನ್ನು ಬದುಕಕ್ಕೆ ಬಿಡಲ್ವಲ್ಲ ಅಂತ ಸಖತ್ತು ಬೇಜಾರಾಗೋಯ್ತು. ಹಾಗಾಗಿ ಇವತ್ತು ರಾಘವೇಂದ್ರ ಮಠಕ್ಕೆ ಹೋಗಿ ಬರೋಣ ಅಂತ ಹೋಗ್ತಿದ್ದೀನಿ. ನೋಡಿ, ಗಿಡ ಎಲ್ಲ ತಲುಪಿದೆ, ಸೇಫ್ಟಿಯಾಗೂ ಇದೆ, ಮತ್ತು ಫ್ರೆಶ್ ಆಗಿದೆ ಅಕ್ಕ ಅಂತ ನನಗೆ ಅದು ವಿಡಿಯೋ ಕಳಿಸಿದ್ದಾರೆ. ನಾನು ಪ್ರತಿಯೊಬ್ಬರಿಗೂ ನಾನು ಗಿಡಗಳನ್ನ ಜಾಸ್ತಿನೇ ಕೊಡ್ತೀನಿ. ನಾನು ಯಾರಿಗೂ ಒಂದು ಗಿಡ ಕಡಿಮೆ ನಾನು ಕಳಿಸೋದೇ ಇಲ್ಲ. ಅದರಲ್ಲೂ ನನಗೆ ಈ ಥರ ಎಲ್ಲ ಕಮೆಂಟ್ ಹಾಕ್ತಾರೆ ಅಂದರೆ ಇನ್ನೆಂಥ ಕೆಟ್ಟು ಜನ ಇರಬೇಕು ನೋಡಿ. ಈ ಥರ ತೆಗೆದಿಡ್ತೀನಿ ನಾನು. ಅವ್ರು ಬುಕ್ ಆಗಿದ ತಕ್ಷಣವೇ ನಾನು ಅವ್ರಿಗೆ ಅವ್ರ ಹೆಸರು ಮತ್ತು ಅವ್ರ ಫೋನ್ ನಂಬರ್ ಎಲ್ಲ ಬರೆದು ಈ ಚೀಟಿನಲ್ಲಿ ಇಟ್ಬಿಟ್ಟು, ನೋಡಿ ಈ ಥರ ಗಿಡಗಳನ್ನ ನಾನು ಸಪ್ರೇಟಾಗಿ ಎತ್ತಿಡ್ತೀನಿ. ನೋಡಿ ಈ ಥರ ಎತ್ತಿಟ್ಟು ನಾನು ಆಮೇಲೆ ಪ್ಯಾಕ್ ಮಾಡಬೇಕಾದ್ರೆ ಅವು ತಗೊಂಡು ನಾನು ಪ್ಯಾಕ್ ಮಾಡಿ ಕೊರಿಯರ್ ಹಾಕೋದು. ಅದರಲ್ಲೂ ನನಗೆ ಈ ಥರ ಕೆಟ್ಟದಾಗ ಕಮೆಂಟ್ ಮಾಡ್ತಾರಲ್ಲ, ಇವರು ಹೊಟ್ಟೆಗೆ ಏನು ತಿಂತಾರೆ ಇವರು. ಅದಕ್ಕೆ ಭಗವಂತನಿಗೂ ಒಪ್ಸೋಣ ಅಂದ್ಬಿಟ್ಟು ನಾನು ಇವತ್ತು ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ಬೇಜಾರಾಯ್ತು ಇವತ್ತು. ಏನೂ ಕೆಲಸ ಮಾಡಿಲ್ಲ, ನನಗೆ ಅಷ್ಟು ಬೇಜಾರಾಗ್ತಿದೆ. ಎಷ್ಟು ಕೆಟ್ಟು ಜನ ಇರ್ತಾರೆ ಅಂದರೆ, ಭಗವಂತ ನೀನೇ ನೋಡ್ಕೊಳ್ಳಪ್ಪ. ನನ್ನಿಂದ ಯಾರಿಗೂ ಅನ್ಯಾಯ ಆಗಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಅನ್ಯಾಯ ಧರ್ಮ ನೀನೇ ನೋಡ್ಕೊ ಅಂತ ಅಂದ್ಬಿಟ್ಟು ನೋಡಿ ಗಾರ್ಡನಿಂದ ಬಂದು ಸ್ನಾನ ಮಾಡಿಕೊಂಡು ರಾಯರ ಮಠಕ್ಕೆ ಬಂದಿದ್ದೀನಿ. ರಾಯರ್ಗೆ ಒಪ್ಸಿದ್ದೀನಿ, ಧರ್ಮ ಕರ್ಮ ನೀನು ನೋಡ್ಕೊ, ನನ್ನ ಯಾರು ಕಿತ್ಕೊತಾರೋ ಅವ್ರನ್ನ ನೀನೇ ನೋಡ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು ಭಗವಂತನಿಗೆ ಒಪ್ಸ್ಬಿಟ್ಟು ಅಲ್ಲೇ ಕೂತ್ಕೊಂಡು ನಾನು ಸಖತ್ತಳು ಬಂದ್ಬಿಡ್ತು. ನಾನು ಅಳ್ತಾನೆ ಇಲ್ಲಿ ದೀಪನ ಹಚ್ಚಿದ್ದೀನಿ. ಭಗವಂತ ನೀನೇ ನೋಡ್ಕೊ, ನನಗೆ ಯಾರು ಕೆಟ್ಟದ್ದು ಮಾಡ್ತಾರೋ ನೀನೇ ನೋಡ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೆ. ಇಂದ ಬಂದು ಗಾರ್ಡನ್ಗೆ ಹೋಗ್ಲೂ ಇಲ್ಲ, ಗಿಡಗಳಿಗೆ ನೀರು ಹಾಕಲಿಲ್ಲ. ಸಖತ್ ಬೇಜಾರಾಗೋಯ್ತು. ಎಂಥ ಕೆಟ್ಟ ಜನಗಳಿರ್ತಾರಪ್ಪ ಈ ಪ್ರಪಂಚದಲ್ಲಿ. ಒಳ್ಳೆ ಸಂಸ್ಕಾರವಂತರು ಯಾರು ಈ ಥರ ಎಲ್ಲ ಕಮೆಂಟ್ ಹಾಕೋದಿಲ್ಲ. ಇವರು ಯಾರೋ ಕೆಟ್ಟು ಜನಗಳೇ ಇರಬೇಕು, ಕೆಟ್ಟು ಹುಳಗಳೇ ಇರಬೇಕು. ಅದಕ್ಕೆ ಈ ಥರ ಕಮೆಂಟ್ ಹಾಕಿದ್ದಾರೆ ನನಗೆ. ನೋಡಿ, ಈ ಸೇವಂತಿಗೆ ಗಿಡ ಎಲ್ಲನೂ ನಾನು ಈ ಸಸಿಗಳನ್ನ, ಅದು ತುಂಬ ಸಣ್ಣ ಸಸಿಗಳಿರೋದನ್ನು ನಾನು ಗ್ಲಾಸಲ್ಲಿ ಇಟ್ಟಿದ್ದೆ. ಅದು ತುಂಬ ಇವಾಗ ಸ್ವಲ್ಪ ದೊಡ್ಡದಾಗಿ
ಮುಗಿದಾದ್ಮೇಲೆ ನಾನು ಕವರ್ಗೆ ಶಿಫ್ಟ್ ಮಾಡ್ತಾ ಇದ್ದೆ. ಇನ್ನು ನೋಡಿ ಇದು ಕಟಿಂಗ್ ಎಲ್ಲ ನೀರಲ್ಲಿ ಇಟ್ಟಿದ್ನಲ್ಲ ಅದೆಲ್ಲ ಚೆನ್ನಾಗೇ ಚಿಗುರ್ತಾ ಇದೆ. ಅಂದರೆ ಬೇರು ಬಂದಿರೋದಿಲ್ಲ, ಬೇರು ಲೇಟಾಗಿ ಬರುತ್ತೆ, ಇವಾಗ ಚಿಗುರು ಬರ್ತಾ ಇರುತ್ತೆ. ಅಂದರೆ ಇವತ್ತು ಸ್ವಲ್ಪ ಏನು ಗಾರ್ಡನಲ್ಲಿ ಕೆಲಸ ನಾನು ಮಾಡೇ ಇಲ್ಲ. ಇವತ್ತು ಬೇಜಾರಾಗೋಯ್ತು, ತುಂಬಾ ಬೇಜಾರಾಗೋಯ್ತು. ಎಷ್ಟು ಕೆಟ್ಟು ಜನ ಇರ್ತಾರೆ, ಎಲ್ರಿಗೂ ಗೊತ್ತು ನಾನು ಎಷ್ಟು ಉರಿಯ ಬಿಸಿಲಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀನಿ ಅಂತವು. ಅದರಲ್ಲೂ ಒಂದು ಗಿಡ ಏನೋ ಮಿಸ್ಟೇಕ್ ಆಗಿರ್ಬೋದು, ನಾನು ಮಾಡಲ್ಲ ಮಿಸ್ಟೇಕು, ಆದ್ರೂ ಒಂದು ಗಿಡ ಮಿಸ್ಟೇಕ್ ಆಗಿರ್ಬೋದು, ಅದಕ್ಕೋಸ್ಕರನೇ ಈ ಥರ ಕೆಟ್ಟದಾಗ ಕಮೆಂಟ್ ಮಾಡ್ತಾರಾ? ಎಂಥ ಗಲೀಜು ಜನ. ಒಂದು ಸೇವಂತಿಗೆ ಗಿಡ ಇಲ್ವಂತೆ, ಒಂದು ಗಿಡಕ್ಕೆ ಈ ಥರ ಕಮೆಂಟ್ ಮಾಡ್ತಾರಾ? ನಿಮ್ಮಂಥ ಜನ ಸಾವಿರ ಕಮೆಂಟ್ ಮಾಡಿದ್ರು ನಾನೇನು ತಲೆ ಕೆಡಿಸ್ಕೊಳೋದಿಲ್ಲ. ನಾನು ಮಾಡೋ ಕೆಲಸ ನನಗೆ ಖುಷಿ ಕೊಡುತ್ತಾ, ನನಗೆ ನೆಮ್ಮದಿ ಸಿಗುತ್ತಾ, ಅದರಿಂದ ಸಾಕು. ಆ ಭಗವಂತನಿಗೆ ಒಪ್ಸೋಣ, ಭಗವಂತ ಮೆಚ್ಚಿದ್ರೆ ಸಾಕು. ಇದುವರೆಗೂ ನನ್ನಿಂದ ಯಾರಿಗೂ ಮೋಸ ಆಗಿಲ್ಲ, ಇನ್ನು ಬೇರೆಯವರಿಂದ ನನಗೆ ಮೋಸ ಆಗಿದೆ ಹೊರತು ನನ್ನಿಂದ ಯಾರಿಗೂ ಮೋಸ ಆಗಿಲ್ಲ. ಅದನ್ನು ತಿಳ್ಕೊಳ್ಳಿ ಫಸ್ಟು. ಯಾರಿಗೇ ಆದರೂ ಅಷ್ಟೇ ಕಮೆಂಟ್ ಮಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ ಆಮೇಲೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.